ತೋರಿಸ್ಕೊಡ್ತಾ ಇದ್ದೀನಿ ಬೆಳ್ಳುಳ್ಳಿ ಕಬಾಬ್. ಯಾವುದೇ ಆದ ಏನು ಪೌಡ್ರಸ್ ಯೂಸ್ ಮಾಡಿಲ್ವಲ್ಲ, ನೋಡಿದಿರಲ್ಲ ನಿಮ್ಮ ಕಣ್ಮುಂದೆ, ಏನಿಲ್ಲ. ಇದನ್ನ ಹಾಕ್ತಾ ಇರೋದು, ಎಣ್ಣೆಲಿ ಬಿಡ್ತಾ ಇರೋದು, ತಿಂತಾ ಇರೋದು. ಆಹಾ ಆಹಾ ಹಾ ಹಾ ಎಕ್ಸ್ಟ್ರಾರ್ಡಿನರಿ. ಸರ್, ನಾನು ನಿಮ್ಮನೆ ಊಟದ ಚಂದ್ರು. ಇವಾಗ ನಿಮಗೆ ಪುದೀನ ಕಬಾಬ್ ತೋರಿಸಿದೆ. ಈಗ ಇನ್ನೊಂದು ಇವಾಗ ಹೊಸದಾಗಿ ಗಾರ್ಲಿಕ್ ಕಬಾಬ್ ತೋರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿಯಲ್ಲಿ ಮಾಡಿರುವಂಥ ಕಬಾಬ್. ನೀವು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇದಕ್ಕೆ 4 ಬೆಳ್ಳುಳ್ಳಿ ಎಸ್ಲು, ಅದಾದಮೇಲಿಂದ ಸ್ವಲ್ಪ ಶುಂಠಿ, ಒಂದು 3 ಚಕ್ಕೆ, ಒಂದು 6 ಲವಂಗ, ಒಂದು 12 ಹಸಿಮೆಣಸಿನ್ಕಾಯಿ ಖಾರಕ್ಕೋಸ್ಕರ. ನಾನು ಇವಾಗ ಯಾಕೆ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಯಿದ್ದೀನಿ ಅಂದರೆ, ನಿಮಗೆ ಇದು ಜೀರ್ಣಕ್ಕೆ ಒಳ್ಳೆಯದು. ಆಮೇಲೆ ನಾನು ಕರಿಬೇವು ಹಾಕ್ತಾಯಿದ್ದೀನಿ, ಕಣ್ಣಿಗೆ ಒಳ್ಳೆಯದು. ಇದೆಲ್ಲ ತಿಂದರೆ ಹೆಲ್ತ್ಗೆ ಒಳ್ಳೆಯದು. ಅದಕ್ಕೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ ಬೆಳ್ಳುಳ್ಳಿ ಕಬಾಬ್. 2 ಕೈ ಹಿಡಿ ಕರಿಬೇವು, ಇದನ್ನು ನಾನು ಇವಾಗ ರುಬ್ಕೋತೀನಿ. ಆಮೇಲೆ ನಿಮಗೆಲ್ಲ ಕಲಿಸುವ ವಿಧಾನವನ್ನು ತೋರಿಸ್ಕೊಡ್ತೀನಿ. ಕಲ್ತ್ಕೊಳ್ಳಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ರುಬ್ಬಿ ಕೊಡುಪ್ಪ ರಾಜ. ನಾನು ನೋಡಿ ಲೆಗ್ ಪೀಸ್ ಹಾಕಿದ್ದೀನಿ, ಬೋನ್ಲೆಸ್ ಪೀಸ್ ಹಾಕಿದ್ದೀನಿ, ಎಲ್ಲ ಸೇರಿ 1.5 kg ಬೆಳ್ಳುಳ್ಳಿ ಕಬಾಬ್. ಸರ್, ನಾವು ಚಿಕನ್ನ ಇದು ಬಂದು ಟೆಂಡರ್ ಚಿಕನ್ ಹಾಕ್ತಾಯಿದ್ದೀವಿ. ಸೊ ನಿಮಗೆ 1.5 kg ಒಳಗಡೆ ಬಾಯ್ಲರ್ ಕೋಳಿ ತೊಗೊಂಡು ನೀವು ಮಾಡಿದ್ರೆ ಇನ್ನೂ ರುಚಿ ಬರುತ್ತೆ, ಸ್ಮೂತಾಗಿರುತ್ತೆ, ಸಾಫ್ಟಾಗಿರುತ್ತೆ. ಈಗೆಲ್ಲ ಕೇಳ್ತಿರಲ್ಲ, ಟೆಂಡರ್ ಎಂದು ಏನು ಚಿಕನ್ ಅಂತಾರೆ ಸರ್? ಅದಕ್ಕೆ ಸಾಫ್ಟಾಗಿರೋದಕ್ಕೆ ಅಲ್ಲ, ಟೆಂಡರ್ ಅಲ್ಲ, ಅದಕ್ಕೇನೋ ಜ್ಯೂಸಿ ಥರ ಇರಬೇಕು ಅಂತಿರಲ್ಲ. ಇದನ್ನು ಮಾಡಿದ್ಮೇಲೆ ನೀವು ನೋಡಿದ್ಮೇಲೆ ಗೊತ್ತಾಗುತ್ತೆ ಜ್ಯೂಸಿ ಹೆಂಗಿರುತ್ತೆ ಅಂತ. ತಿಂತಾ ಇರ್ಬೇಕು, ಕೇಳ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು. ನೋಡಿ, ಈಗ ಬೆಳ್ಳುಳ್ಳಿ ಕಬಾಬ್ ಮಾಡಲು ಕಾರ್ನ್ಫ್ಲವರ್ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಜೋಳದ ಹಿಟ್ಟು 3 ಸ್ಪೂನು ಜೋಳದ ಹಿಟ್ಟು. ಇದಾದಮೇಲೆ 1 ಸ್ಪೂನ್ ಮೈದಾ, 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನು ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ, ನಮ್ಮದು ಇದೇ ಇದೆಯಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಸ್ತೂರಿ ಮೇಥಿ, ಒಂದು ಅರ್ಧ ಸ್ಪೂನಷ್ಟು ಆಯಿಲು. ನಿಮ್ಗೆ ಆವಾಗಲೇ ತೋರಿಸ್ಕೊಟ್ಟಿದ್ದನ್ನು ಮಿಕ್ಸಿಲಿ ರಫಾಗಿ ರುಬ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಬೆಳ್ಳುಳ್ಳಿ, ಕರಿಬೇವು, ಚಕ್ಕೆ, ಲವಂಗ, ಸ್ವಲ್ಪ ಶುಂಠಿ ಹಾಕಿ ಹಸಿಮೆಣ್ಸಿನ್ಕಾಯಿ ರುಬ್ಬಿದ್ದೀನಿ. ಆ ಮಸಾಲೆ ನಿಮಗೆ ಕೊಡ್ತಾಯಿದ್ದೀನಿ, ನೋಡ್ಕೊಳ್ಳಿ, ಹಾಕ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ಮೊಸರು, ಒಂದು 50 ಗ್ರಾಮ್. ಸ್ವಲ್ಪ ಹುಳಿ ಬರುತ್ತೆ, ರುಚಿ ಇರುತ್ತೆ, ಆಮೇಲೆ ಚಿಕನ್ನು ಸಾಫ್ಟ್ ಆಗುತ್ತೆ. ಇದೆಲ್ಲ ಉದ್ದೇಶಕ್ಕೋಸ್ಕರ ಇದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಯಾವುದು ಕಲರ್ ಮಿಶ್ರಣ ಇಲ್ಲ, ಏನಿಲ್ಲ. ನೋಡಿ, ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು. ಬೇಕು ಅಂದರೆ ಒಂದು ಮೊಟ್ಟೆ ಹಾಕೋಬೋದು, ಮೊಟ್ಟೆ ಹಾಕ್ದೇನೆ ಇರ್ಬೋದು. ಮೊಟ್ಟೆ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ಮೊಟ್ಟೆ ಇದಕ್ಕೆ ಈಗ ಆ್ಯಡ್ ಮಾಡ್ತೀನಿ. ಈಗ ನೋಡಿ, ಚೆನ್ನಾಗಿ ಕಲಿಸ್ಬಿಟ್ಟು, ಯಾವುದು ಕಲರ್ ಇಲ್ಲ, ಏನೂ ಇಲ್ಲ, ಅರಿಶಿನ ಹಾಕಿದ್ದೀನಿ, ಎಲ್ಲ ಕಲಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಚಿಕನ್ ಹಾಕ್ತೀನಿ. 1.5 kg ಚಿಕನ್. ನೋಡಿ, ತೊಡೆ ಎಲ್ಲ ಬಿಡಿ ಭಾಗಗಳನ್ನೆಲ್ಲ ಹಾಕಿ ಚಂದ ರೀತಿಯಲ್ಲಿ ಕಲಿಸುತ್ತೇವೆ. ಬೇಕಾದ್ರೆ ನಿಂಬೆಹಣ್ಣು ಹಾಕೋಬೋದು. ಈಗ ಮೊಸರು ಹಾಕಿದ್ದೀವಿ, ನಿಂಬೆಹಣ್ಣು ಹಾಕೋಬೋದು. ಮಾಡೋಣ ಸರ್, ಎಲ್ಲ ಮಾಡಬೇಕಲ್ಲ, ಜನಕ್ಕೆ ಏನೋ ಒಂದು ಚೇಂಜ್ ಕಾಣಿಸ್ಬೇಕಲ್ಲ ಸರ್. ಈಗ ಇದೆಲ್ಲ ಹೆಲ್ತಿ ಕಾನ್ಷಿಯಸ್ಸು. ಯಾವುದೇ ಆದ ಏನು ಪೌಡ್ರಸ್ ಯೂಸ್ ಮಾಡಿಲ್ವಲ್ಲ, ನೋಡಿದಿರಲ್ಲ ನಿಮ್ಮ ಕಣ್ಮುಂದೆ, ಏನಿಲ್ಲ. ಇದನ್ನು ಹಾಕ್ತಾ ಇರೋದು, ಎಣ್ಣೆಲಿ ಬಿಡ್ತಾ ಇರೋದು, ತಿಂತಾ ಇರೋದು. ಇದು ಬೆಳ್ಳುಳ್ಳಿ ಕಬಾಬ್. ಸ್ವಲ್ಪ ಕಾರ್ನ್ಫ್ಲವರ್ ಎಲ್ಲ ಕಲಸಾದ್ಮೇಲೆ ಸ್ವಲ್ಪ ಒಂದು 2 ಸ್ಪೂನ್ ತಿರುಗಾ ಕಾರ್ನ್ಫ್ಲವರ್ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದಾದಮೇಲೆ ಎಣ್ಣೆಲಿ ಬಿಡಿ, ತಿಂತಾಯಿರಿ. ಈಗ ನೋಡಿ, ಕಬಾಬ್ ಅರ್ಧ ಅವರ್ ಆಯಿತು, ಚೆನ್ನಾಗಿ ನೆಂದಿದೆ. ನೋಡಿ, ಪುದೀನ ಕಬಾಬ್ ಮಾಡಿದಾಗ ಎಷ್ಟು ಜನ ಲೇಡೀಸು ಫೋನ್ ಮಾಡಿ, ಏನು ರೀ ನಮಗೆಲ್ಲ ಕೆಂಪು ಕಲರ್ ನೋಡಿ ನೋಡಿ ಬೇಜಾರಾಗಿತ್ತು, ಒಳ್ಳೆ ಕಬಾಬ್ ಕಲಿಸ್ಕೊಟ್ರಿ, ಪುದೀನ ಕಬಾಬ್. ಅದಕ್ಕೆ ಇವಾಗ ಇನ್ನೊಂದು ಬೆಳ್ಳುಳ್ಳಿ ಕಬಾಬ್ ತೋರಿಸ್ಕೊಡ್ತಾಯಿದ್ದೀನಿ. ನೀವೆಲ್ಲ ಕಲ್ತ್ಕೊತಾ ಇದ್ದೀರಲ್ಲ, ನೀವೆಲ್ಲ ಮಾಡ್ತಾಯಿದ್ದೀರಾ, ನಾನು ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ಮಾಡಿದ್ರೆ ಮಕ್ಕಳು ತಿಂತಾರೆ, ಕಲರ್ಸ್ ಇರಲ್ಲ, ನ್ಯಾಚುರಲ್ ಆಗಿರುತ್ತೆ, ತಿಂತಾರೆ, ಹೆಲ್ತ್ ಚೆನ್ನಾಗಿರುತ್ತೆ. ಚಂದ್ರು ಒಂದು ಸಲ ತೋರಿಸ್ಕೊಟ್ಮೇಲೆ ನೀವು ಮಾಡ್ತಾ ಇರಬೇಕು, ನಾನು ತೋರಿಸ್ತಾ ಇರ್ತೀನಿ, ನೀವು ತಿಂತಾಯಿರಿ. ನೋಡಿ, ಓಕೆನಾ? ಈಗ ಕಬಾಬ್ ಬಿಡುವ ವಿಧಾನ. ಜಾಸ್ತಿ ಕೋಟಿಂಗಲ್ಲಿ ಹಾಕ್ಬಾರ್ದು ಸರ್. ನೋಡಿ, ಎಲ್ಲಿದೆ ಕೋಟಿಂಗ್, ಎಲ್ಲಿದೆ? ಕರಿಬೇವು ನೀಟಾಗಿ ಎಳೆ ಕಾವಲಿಡಿ, ಚೆಂದ ಮಾಡಿಸಿ, ಚೆಂದ ತಿನ್ನಿಸಿ. ಇವಾಗ ನೋಡಿ, ನಿಮ್ಗೆ ಹೆಂಗೆ ಬಿಟ್ಟಿದ್ದೀನಿ, ಏನನ್ನ ಕೈ ಮುಟ್ಟಿದ್ದೀನ, ಮುಟ್ಟಬೇಡಿ. 2 ನಿಮಿಷ ಆಗ್ತಾಯಿದ್ರೆ ಆಮೇಲೆ ನೀವು ತಿರುಗಿಸ್ಕೊಡಿ, ಆ ರುಚಿ ನೋಡಿ. ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ, ಹಾಕಿದ ತಕ್ಷಣ ಹಂಗೆ ಅಲ್ಲಾಡಿಸ್ತಾರೆ,
ಮಸಾಲೆ ಎಲ್ಲ ಓಪನ್ ಆಗುತ್ತೆ, ಅದರಲ್ಲಿ ಸತ್ವ ಎಲ್ಲ ಬಂದ್ಬಿಟ್ರೆ ಇನ್ನು ರುಚಿಯಲ್ಲಿರುತ್ತೆ. ಈಗ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಇದೇ ಥರ ನೀವು ಮಾಡಬೇಕು. ನಾನು ಮುಂಚೆ ಒಂದು ಸಲ ತೆಗಿಬೇಕು, ಇನ್ನೊಂದು ರೌಂಡ್ ಹಾಕಬೇಕು. ಆವಾಗ ಒಳಗಡೆ ಇರೋ ನೀರಿನ ಅಂಶ ಎಲ್ಲ ತಿಂತಾಯಿದ್ರೆ ಆ ಖುಷಿನೇ ಬೇರೆ. ನೋಡ್ತಾ ಇರಿ. ನಾನು ಒಂದು ನಿಮಿಷ ಕೈ ತೊಳಿತಾ ಇರ್ತೀನಿ, ಆಯಿತಾ? ಸ್ವಚ್ಛ ಭಾರತ್ ನೋಡಿ, 2 ನಿಮಿಷ ಆಯಿತು. ಈಗ ತಿರುಗಿಸ್ಕೊಡ್ತಾ ಇದ್ದೀನಿ. ಎಲ್ಲನ ಬಿದ್ದೈತಾ? ಎಲ್ಲೂ ಬೀಳೋಣ, ಮಸಾಲೆ ಅಲ್ಲೇ ಇರ್ತದೆ. ತಿಂತಾಯಿದ್ರೆ ನೋಡಿ. ಈಗ ಏನು ಮಾಡಬೇಕು, ಒಂದು 5 ನಿಮಿಷ ತೆಗೆದು ಸಪ್ರೇಟಾಗಿ ಇದರಲ್ಲಿ ಹಾಕಿಟ್ಕೊಂಡು ಮಾಡ್ತಾಯಿದ್ರೆ ರಸ್ಕು ಕಬಾಬ್ ರೆಡಿ ಆಗುತ್ತೆ. ನೀವು ಹೇಳ್ತಾ ಇದ್ರಲ್ಲ ಪುದೀನ ಕಬಾಬ್ ಮಾಡಿ, ಏನು ಸರ್ ರಸ್ಕ್ ಥರ ಇತ್ತು ಅಂತ. ನೋಡಿ ಅದನ್ನೇ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ತಿರ್ಗಾ ಇನ್ನೊಂದು ರೌಂಡ್ ಬಿಡ್ತಾ ಇದ್ದೀನಿ. ನೋಡಿ ಹೆಂಗೆ ಬರುತ್ತೆ ನೀರು. ನೋಡಿ ನಿಮ್ಗಿದೆಲ್ಲ ತೋರಿಸ್ಕೊಡ್ತಾ ಇದ್ದೀನಲ್ಲ, ನಿಮ್ಗೆ ರುಚಿಯಾಗಿರಬೇಕು, ಶುಚಿಯಾಗಿರಬೇಕು, ಕಲ್ತ್ಕೋಬೇಕು, ಎಲ್ಲ ಮಾಡ್ತಾಯಿದ್ದೀನಿ. ನಾನು ನಿಮಗೋಸ್ಕರ ಏನು ತೋರಿಸ್ಕೊಡ್ತೀನಿ ಅದನ್ನು ನೀವು ಒಂದು ಸಲ ಮನೇಲಿ ಚೆನ್ನಾಗಿ ಮಾಡಿ ಕಲ್ತ್ಕೊಳ್ಳಿ. ಏನನ್ನ ಅಕಸ್ಮಾತ್ ಬರದೇ ಇದ್ದರೆ ನಮ್ಮ ಟೈಮ್ ಗೊತ್ತಲ್ಲ, 6ರಿಂದ 10 ಫೋನ್ ಮಾಡಿ ನಿಮಗೆಲ್ಲ ಹೇಳ್ಕೊಡ್ತೀನಿ. ನೋಡಿ ರಸ್ಕ್ ಥರ ಆಗ್ತಾಯಿದೆ. ಇದು ತಿಂತಾಯಿದ್ರೆ ಒನ್ ಮೋರ್ ಅನ್ಬೇಕು ನೀವು. ಏನು ಕಬಾಬ್ ಹೇಳಿ ಇದು? ಬೆಳ್ಳುಳ್ಳಿ ಕಬಾಬ್. ಈಗ ಭಾನುವಾರ ರಜಾ ಇರುತ್ತೆ, ಯಜಮಾನರು ಮನೇಲಿರ್ತಾರೆ. ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ, ಸಿಂಪಲ್ಲಾಗಿ ಮಾಡಿಕೊಂಡು ಯಜಮಾನ್ರಿಗೆ ಖುಷಿಪಡಿಸಿ. ಅದರಷ್ಟು ಆನಂದ ಯಾವುದೂ ಇಲ್ಲ. ಪಾಪ ಅವ್ರಿಗೂ ವಾರಕ್ಕೊಂದು ರಜಾ ಸಿಗುತ್ತೆ. ಈ ಥರ ಐಟಮ್ ಚಂದ್ರು ತೋರಿಸ್ತಾ ಇರ್ತಾರೆ, ನೀವು ಮಾಡ್ತಾ ಇರ್ಬೇಕು, ತಿಂತಾ ಇರ್ಬೇಕು. ಏನಂತೀರಾ? ಆ ಬೆಳ್ಳುಳ್ಳಿ ಸ್ಮೆಲ್ಲು, ಕರಿಬೇವು ಸ್ಮೆಲ್ಲು, ಆಹಾ! ಇನ್ನು 1 ನಿಮಿಷದಲ್ಲಿ ನಿಮಗೆ ಕಬಾಬ್ ರೆಡಿ. ಬೆಳ್ಳುಳ್ಳಿ ಕಬಾಬ್ ತಿನ್ನುವ ವಿಧಾನ ಏನಂತೀರಾ? ಇನ್ನು ಮಾಡಿ ನೋಡಿ, ಹೇಳಿ ಖುಷಿ ಪಡ್ಬೇಕು ನನಗೆ ನೋಡಿದ್ರೆ. ಲಾಸ್ಟಲ್ಲಿ ತೆಗಿಯೋವಾಗ ಒಂದು ಸಲ ಹಂಗೆ ಕರಿಬೇವು ನೋಡಿ, ಚಟಾಪಟ ನೋಡಿದ್ರಲ್ಲ ಹೆಂಗಿದೆ ನೋಡಿ, ಕೋಟಿಂಗ್ ಹೆಂಗಿದೆ ನೋಡಿ. ಎಲ್ಲನ ಬಿಟ್ಟಿದೆಯಾ? ಯಾವುದೋ ಕಲ್ಲರ್ ಇದೆಯಾ? ಏನಿದೆ? ಎಲ್ಲ ಮನೆಯಲ್ಲಿರೋ ಪೌಡ್ರ್ಗಳನ್ನು ತೆಗೆದುವುದು, ಮಾಡುವುದು, ನಿಮಗೆ ತಿನ್ನಿಸುವುದು ರುಚಿಯಾದ ಬೆಳ್ಳುಳ್ಳಿ ಕಬಾಬ್. ನಾನು ಬೆಳ್ಳುಳ್ಳಿ ಕಬಾಬ್ ತೋರಿಸ್ಕೊಟ್ಟಿದ್ದೀನಿ. ಯಾರಿಗೋಸ್ಕರ ಅಂದ್ಕೊಂಡಿದ್ದೀರಾ? ಮನೆಯಲ್ಲಿರೋ ಮಕ್ಕಳಿಗೆ ಭಾನುವಾರ ಯಜಮಾನರಿಗೆ ರಜಾ ಇರುತ್ತೆ, ನೀವು ಕುಟುಂಬ ಸಮೇತ ಇದನ್ನು ಮಾಡಬೇಕು. ಮಾಡೋದೆಲ್ಲ ತೋರಿಸ್ಕೊಟ್ಟಿದ್ದೀನಲ್ಲ, ಮನೆಯಲ್ಲೇ ಇರುತ್ತೆ. ಮನೆಯಲ್ಲೇ ಇರೋ ಮಸಾಲೆನ ಹಾಕಿ ಕಬಾಬ್ ಮಾಡಿ ತಿಂದ